ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಪದೇ ಪದೇ ಜೀವನದಲ್ಲಿ ಸಾಕಷ್ಟು ಸೋಲುಗಳನ್ನು ಅನುಭವಿಸಿದ ನಂತರ ಕೂಡ ಮತ್ತೆ ಪ್ರಯತ್ನಪಟ್ಟು ಗೆಲುವಿನ ಹಾದಿಯನ್ನು ಹಿಡಿಯುವಂಥ ಗಟ್ಟಿಗವಂತರು ಅಂತಲೇ ಹೇಳ್ಬೋದು. ಯಾವ ರಾಶಿಯವರು ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಪ್ರಯೋಜನ ಇಲ್ಲ. ಸಬ್ಸ್ಕ್ರೈಬ್ ಅಂತ ಒತ್ತಿದಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು, ಆಲ್ ಅಂತ ಬರ್ತಾನೆ. ಕ್ಲಿಕ್ ಮಾಡುವಾಗ ಮಾಡಿದ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬಹುದು. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಅದಕ್ಕೆ ಸಮಾಧಾನದ ಮಾತು ಬೇಕು ಅಥವಾ ಪರಿಹಾರ ಬೇಕು ಅಂದರೆ ಕರೆಕ್ಟಾಗಿ ಡೀಟೇಲ್ ಆಗಿ ಸಮಸ್ಯೆನ ಬರೆದು ಕಳಿಸಬೇಕು. ಹಾಗೆ ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರಿಸ್ತೇನೆ. ಸಮಯದ ಅಭಾವನ ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ, ಆದರೆ ಕರೆಕ್ಟಾಗಿ ಪ್ರಶ್ನೆ ಬರೆದುಕೊಂಡ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದ್ರು ಕೂಡ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ಯಾರಿಗಾದರೂ ಒಳ್ಳೆಯ ರೀತಿ ವಿಶ್ ಮಾಡೋದಾದರೆ ಅದನ್ನು ಕೂಡ ನೀವು ತಿಳಿಸ್ಬೋದು. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮ ಶಿವದೇವರ ಕೊರಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವು ರಾಶಿಯವರು ಅಂದರೆ ಎಲ್ಲ ರಾಶಿಯವರಿಗೆ ಹಠ ಅನ್ನೋದು ಎಲ್ಲರ ರಾಶಿಯವರಿಗೆ ಇರುವಂಥದ್ದು. ಎಲ್ಲ ಗುಣಗಳು ಎಲ್ಲ ರಾಶಿಯವರಿಗೆ ಇದ್ದೇ ಇರುತ್ತೆ ಅಲ್ವಾ. ಆದರೆ ಈ ಕೆಲವು ರಾಶಿಯವರಿಗೆ ಎಷ್ಟೇ ತಮ್ಮ ಜೀವನದಲ್ಲಿ ಸೋಲುಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು. ಪ್ರತಿ ಸಲ ಬಿದ್ದರೂ ಕೂಡ ಎದ್ದು ಏನೋ ಒಂದು ಆ ಛಲ ಏನಿದೆ ಅದು ಈ ರಾಶಿಯವರಿಗೆ ತುಂಬ ಜಾಸ್ತಿ ಇರುತ್ತೆ. ಹಾಗಂತ ಬೇರೆಯವರಿಗೆ ಇಲ್ಲ ಅಂತಲ್ಲ, ಬೇರೆ ರಾಶಿಗೂ ಕೂಡ ಇರುತ್ತೆ. ಆದರೆ ಒಂದೊಂದು ಗುಣಗಳು ಒಂದೊಂದು ರಾಶಿಯವರಿಗೆ ಸ್ವಲ್ಪ ಪರ್ಸೆಂಟೇಜ್ ಲೆಕ್ಕದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ಕಷ್ಟ ಸಂದಿಗ್ಧ ಪರಿಸ್ಥಿತಿಯಿಂದ ಕೂಡ ಹೊರಬಂದು ಹೊಸ ಜೀವನವನ್ನು ಪ್ರಾರಂಭಿಸುವವರು, ಜೀವನದಲ್ಲಿ ಎಷ್ಟೇ ಕಠಿಣ ಸವಾಲುಗಳು ಬಂದರೂ ಕೂಡ ಯಾವುದಕ್ಕೂ ಮನಸ್ಸು ಕೆಡಿಸದೆ ಅದನ್ನು ಧೈರ್ಯವಾಗಿ ಎದುರಿಸುವವರು ಅಂತಲೇ ಹೇಳಬಹುದು. ಏನೇ ಆದರೂ ಕೂಡ ಗೆಲುವನ್ನು ಸಾಧಿಸುವವರಿಗೆ ಒಂದೇ ಸಮನೆ ತಮ್ಮ ಜೀವನದಲ್ಲಿ ಹೋರಾಟ ಮಾಡ್ತಾ ಅದರಲ್ಲಿ ಈ ರಾಶಿಯವರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ಯಶಸ್ಸನ್ನು ಸಂಪಾದಿಸಲು ಈ ರಾಶಿಯವರಿಗೆ ಕಷ್ಟಕರ ಆಗಿರುವುದಿಲ್ಲ. ಯಾವುದೇ ಒಂದು ರಾಜಕೀಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೂಡ ಈ ರಾಶಿಯವರು ತಮ್ಮನ್ನು ತಾವು ಎಷ್ಟೇ ಅಲ್ಲಿ ಕಷ್ಟಗಳು ಬರಲಿ ಅಥವಾ ಸಂದಿಗ್ಧ ಪರಿಸ್ಥಿತಿನೇ ಬರಲಿ ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಗೆಲ್ಲಬೇಕು, ಹಠದಿಂದ ಛಲದಿಂದ ಅದನ್ನು ಸಾಧಿಸಿ ತೋರಿಸುವವರು. ಮತ್ತು ಬೇರೆಯವರನ್ನು ಕೂಡ ತಮ್ಮ ಸುತ್ತಮುತ್ತಲಿನವರನ್ನು ಕೂಡ ಅವರ ಬಗ್ಗೆ ಕೂಡ ಯೋಚನೆ ಮಾಡಿಕೊಂಡು ಅವರನ್ನು ಕೂಡ ಅವರ ಬಗ್ಗೆ ಯೋಚನೆ ಮಾಡುವವರು ಮತ್ತು ಅವ್ರಿಗೇನಾದರೂ ಸಹಾಯ ಮಾಡೋದಿದ್ರೆ ಅದನ್ನು ಕೂಡ ಮಾಡಲಿಕ್ಕೆ ಮುಂದೆ ಬರುವಂಥವರು ಅಂತಲೇ ಹೇಳಬಹುದು. ಯಾವುದೇ ಒಂದು ಪರಿಸ್ಥಿತಿಗಳನ್ನು ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನಾವು ಬಿದ್ದಲ್ಲಿ ಎದ್ದು ತೋರಿಸಬೇಕು ಅನ್ನುವ ಹಠವುಳ್ಳವರು ಈ ರಾಶಿಯವರು. ಕುಂಭರಾಶಿ, ಮೇಷರಾಶಿ, ಮಿಥುನ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿಯವರು. ಇಷ್ಟು ರಾಶಿಯವರು ಅಂದರೆ ಎಲ್ರಿಗೂ ಇದ್ದೇ ಇರುತ್ತೆ, ಯೋಚನೆ ಮಾಡಬೇಡಿ. ಆದರೆ ಈ ರಾಶಿಯವರಿಗೆ ಸ್ವಲ್ಪ ಪರ್ಸೆಂಟೇಜ್ ಲೆಕ್ಕದಲ್ಲಿ ಜಾಸ್ತಿ ಇರುತ್ತೆ ಹಠ ಅನ್ನೋದು. ಅಂದರೆ ಸೋಲು ಗೆಲುವು ಅನ್ನೋದು ಮನುಷ್ಯನಿಗೆ ಇದ್ದಿದೆ ಅಲ್ವಾ. ಆ ಸೋಲನ್ನು ಕೂಡ ಪ್ರತಿ ಸಲ ಸೋಲು ಬಂದಾಗ ಕೆಲವರು ಏನಾಗುತ್ತೆ, ಆತ್ಮವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಈ ರಾಶಿಯವರು ಆಗಲ್ಲ. ಆ ಹಠ ಇರುತ್ತೆ ಅವರಿಗೆ. ಎಷ್ಟೇ ಸಲ ಸೋತರೂ ಅಷ್ಟೇ ಸಲ ಗೆಲ್ಲಬೇಕು ಅನ್ನುವ ಹೋರಾಟ ಮನೋಭಾವನೆ ಇದೆ ಈ ಒಂದು ರಾಶಿಯವರಿಗೆ ಜಾಸ್ತಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ಹೇಳಿದೆ, ಮೇಷರಾಶಿ, ಕುಂಭರಾಶಿ, ಮಿಥುನ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಪ್ರತಿಯೊಂದು ರಂಗದಲ್ಲೂ ಕೂಡ ಈ ಒಂದು ರಾಶಿಯವರು ಮಾಡ್ತಾರೆ ಕೆಲಸ. ಅಂದರೆ ಯಾವುದೇ ಒಂದು ಅದು ಇದು ರಂಗದಲ್ಲಿ ಈ ಕ್ಷೇತ್ರದಲ್ಲಿ ಅಂತ ಏನಿಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅಲ್ಲಿ ತಮ್ಮ ಒಂದು ಹಠವನ್ನು ಬಿಡದೆ ಯಶಸ್ಸನ್ನು ಗಳಿಸಲು ನಿರಂತರವಾಗಿ ಪ್ರಯತ್ನ ಪಡುವವರು ಮತ್ತು ಅದರಲ್ಲಿ ಗೆಲ್ಲುವವರು ಕೂಡ. ಸೋಲನ್ನು ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ, ಅವರು ಪರಿಗಣನೆ ಮಾಡೋದಿಲ್ಲ. ಆ ಸೋಲಲ್ಲೂ ಗೆಲುವನ್ನು ಹುಡುಕುತ್ತಾ ಸತತ ಪ್ರಯತ್ನ ಮಾಡಿಕೊಂಡು ಗೆಲ್ಲುವಂಥ ಒಂದು ರಾಶಿಯವರು ಅಂತಲೇ ಹೇಳ್ಬೋದು ಈ ರಾಶಿಯವರು. ಮೇಷ, ಕುಂಭ, ಮಿಥುನ, ಸಿಂಹ, ವೃಶ್ಚಿಕ. ಧನ್ಯವಾದಗಳು.